ಸೊ ಇದು ಎಂಟ್ರೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಹೌದು ಸರ್, ಯೂನಿಕ್ ಡಿಸೈನ್ ಮಾಡಿ ತುಂಬಾ ಯೂನಿಕ್ ಆಗಿ ಮಾಡಿದ್ದೀರಾ. ಪಾರ್ಟಿಷನ್ ಸ್ವಲ್ಪ ಹೇಳಿ ಸರ್, ಏನೇನು ಮಾಡಿದ್ದೀರಾ ಇದ್ರೊಳಗಡೆ? ಸರ್ ಆಕ್ಚುಲಿ ಹೈಲೈಟ್ ಇರೋದು ಈ ಮನೆಯಲ್ಲಿ ಲಿವಿಂಗ್ ಏರಿಯಾ ಅಂತ ಸರ್. ರೂಮ್ಸ್ಗಿಂತ ತುಂಬಾ ಯೂನಿಕ್ ಆಗಿದೆ ಡಿಸೈನ್. ಓಕೆ ಓಕೆ ಓಕೆ. ಸೊ ನೀವು ಬ್ರೇಕ್ಫಾಸ್ಟ್ ಕೌಂಟರ್ ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ಟೀ ಕಲರ್ ಲ್ಯಾಮಿನೇಟ್ ಯೂಸ್ ಮಾಡಿದ್ವಿ. ಕಾರ್ನರ್ ಫುಲ್ ಬೆಂಡ್ ಮಾಡಿದ್ವಿ ಸರ್. ರೌಂಡ್ ತಗೊಂಡಿದ್ದೀರಾ? ಫುಲ್ ರೌಂಡ್ ತಗೊಂಡಿದ್ವಿ. ಓಕೆ ಓಕೆ ಓಕೆ. ಸೊ ಫುಲ್ ರೌಂಡ್ ತಗೊಂಡು ಇಲ್ಲಿ ಒಳಗಡೆ ರಾಫ್ಟರ್ಸ್ ರನ್ ಮಾಡಿದ್ವಿ ಮತ್ತೆ. ಸೊ ಈ ಕಾರ್ನರ್ ರೌಂಡ್ ತಗೊಂಡಿರೋದಕ್ಕೆ ಡಿಸೈನ್ ತುಂಬಾ ಎನ್ಹಾನ್ಸ್ ಆಗ್ತಿದೆ. ಸಖತ್ತಾಗಿ ಬರ್ತದೆ. ಸ್ಟೋರೇಜ್ ಮಾಡಿಲ್ಲ. ಸೊ ಡಿಸೈನ್ ಪಾಯಿಂಟ್ ಅಲ್ಲಿ ನಾವು ತುಂಬಾ ಎಲಿಗೆಂಟ್ ಆಗಿ ಕೊಟ್ಟಿಲ್ಲ ಸರ್, ಸ್ಟೋರೇಜ್ ಕೊಟ್ಟಿಲ್ಲ ಇಲ್ಲಿ. ಸೊ ಮತ್ತೆ ಮೇಲ್ಗಡೆಗೂ ಅಷ್ಟೇ ಯೂನಿಕ್ ಡಿಸೈನ್ ಟ್ರಯಾಂಗಲ್ಸ್ ಅಲ್ಲಿ. ಸೊ ಯೂನಿಕ್ ಡಿಸೈನ್ ಮಾಡಿದೀವಿ ಸರ್, ಪೀಸ್ ಬೈ ಪೀಸ್ ಇಟ್ಟು. ಸೊ ಪಾರ್ಟಿಷನ್ ನಮ್ಮ ವುಡ್ ವರ್ಕ್ ಅಲ್ಲೇ ಮಾಡಿದೀವಿ. ಸೊ ಮತ್ತೆ ಇನ್ನೊಂದು ಪಾರ್ಟಿಷನ್ ಅಂತ ಬಂದ್ರೆ WPC ಮಾಡಿದೀವಿ ಸರ್ ಇಲ್ಲಿ. ಓಕೆ. ಸೊ ಇದು ಒಂದು ಪಾರ್ಟಿಷನ್ ಆಗಿ ಆಕ್ಟ್ ಮಾಡುತ್ತೆ ವ್ಯಾನಿಟಿಗೆ ಮತ್ತೆ ಕಿಚನ್ಗೆ. CNC ಕಟಿಂಗ್ ಅಲ್ವಾ? ಇದು CNC ಕಟಿಂಗ್ ಸರ್. ಹೌದು. ಓಕೆ ಓಕೆ. ಸೊ ಮತ್ತೆ ಕಾರ್ನರ್ ಅಲ್ಲಿ ಪ್ಯಾನಲಿಂಗ್ ಕೊಟ್ಟಿದೀವಿ, ಡಬಲ್ ಥಿಕ್ನೆಸ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಮತ್ತೆ ಸೊ ಸಿಂಗಲ್ ಥಿಕ್ನೆಸ್ ಮಾಡಿದ್ರೆ ಆರ್ಡರ್ ಕಾಣಿಸುತ್ತೆ ಅಂತ ಹೇಳಿ ಇದನ್ನು ಫ್ಯಾಕ್ಟರಿ ಫಿನಿಶ್ ಅಲ್ಲಿ ಡಬಲ್ ಥಿಕ್ನೆಸ್ ಅಲ್ಲಿ 30 mm ಮಾಡ್ಬಿಟ್ಟಿದ್ದೀರಾ? ಹೌದು ಸರ್, 30 mm ಮಾಡಿದ್ದೀವಿ. ಕಿಚನ್ ಸೈಜ್ ಏನಿದೆ ಸರ್ ಇದು? ಸೊ ಕಿಚನ್ ಆಕ್ಚುಲಿ ಸ್ವಲ್ಪ ದೊಡ್ಡದಿದೆ, ಡೈನಿಂಗ್ ಪ್ಲಸ್ ಕಿಚನ್ ಆಗಿ ವರ್ಕ್ ಆಗುತ್ತೆ ಇದು. ಸೊ ಇದು ಬಂದು ಈ ಕಡೆ ಒಂದು 12 ಫೀಟ್ ಬರ್ಬೋದು ಸರ್, ಈ ಕಡೆಗೆ ಈ ಕಡೆ ಒಂದು 5 ಫೀಟ್ ಬರ್ಬೋದು ಸರ್. ಓಕೆ ಓಕೆ. ಇಂಟರ್ನಲ್ ಒಳಗಡೆ 5 ಫೀಟ್ ಸಿಗುತ್ತೆ ನಿಮಗೆ ಅಲ್ವಾ? ಸೊ ಸಿಂಗಲ್ ಕಲರ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ವೈಟ್ ಲೈಟ್ ಆಗಿ ಚಿಮ್ನಿ ಬ್ಯಾಕ್ ಸೈಡ್ ಮತ್ತೆ ಒಂದು 2 ಶಟರ್ಸ್ಗೆ ಕೊಟ್ಟಿದ್ದೀವಿ ಸರ್ ಅಷ್ಟೇ. ಸೊ ಮತ್ತೆ ಪಿಸ್ತಾ ಗ್ರೀನ್ ಯೂಸ್ ಮಾಡಿದೀವಿ, ಯೂನಿಕ್ ಕಲರ್, ಫಾಸ್ಟ್ ಮೂವಿಂಗ್ ಕಲರ್ ಇದು. ಓಕೆ. ಸೊ ತುಂಬಾ ಯೂನಿಕ್ ಆಗಿ ಕಾಣಿಸ್ತಿದೆ. ಸೊ ಅಕ್ರಲಿಕ್ ಕಿಚನ್ ಅಲ್ವಾ? ಅಕ್ರಲಿಕ್ ಕಿಚನ್ ಸರ್. ಹೌದು, ಅಕ್ರಲಿಕ್ ಕಿಚನ್. ಇದು ಸರ್ ಇಲ್ಲಿ ಸರ್ ಇದು ಟಾಲ್ ಯೂನಿಟ್. ಸೊ ಮಿಡಲ್ ಅಲ್ಲಿ ಮತ್ತೆ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ ಒಂದು. ಇದು ಓವನ್ ಏನಾದರೂ ಇಟ್ಕೊಳ್ಳೋಕೆ. ಹೌದು. ಓಕೆ ಓಕೆ. ಸೊ ಮತ್ತೆ ಒಳಗಡೆ ಬಂದ್ರೆ ಮತ್ತೆ ಕೆಳಗಡೆ ಬಂದ್ರೆ ಮತ್ತೆ ಸ್ಟೋರೇಜ್. ಓಕೆ. ಮೇಲ್ಗಡೆನೂ ಮತ್ತೆ ಸ್ಟೋರೇಜ್ ಸರ್. ಓಕೆ. ಸೊ ಟಾಲ್ ಯೂನಿಟ್ ನ ಡಿಫರೆಂಟ್ ಆಗಿ ಕೊಟ್ಟಿದ್ದೀವಿ. ಇದು ಹ್ಯಾಂಡಲ್ ತುಂಬಾ ಚೆನ್ನಾಗಿದೆ ಸರ್ ಇದು. ಹೌದು, ಬ್ಲಾಕ್ ವಿತ್ ರೋಸ್ ಗೋಲ್ಡ್ ಫಿನಿಶ್ ಕೊಟ್ಟಿದ್ದೀವಿ ಸರ್. ಹಾಗೆ ಕಂಟಿನ್ಯೂ ಆದ್ರೆ ಸೊ ಕಿಚನ್ ಸರ್ ಇಲ್ಲಿ ಬಂದು ಮತ್ತೆ ಒಂದು ಸಿಂಗಲ್ ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಇದು ಮತ್ತೆ ಬ್ಲಾಕ್ ಪ್ರೊಫೈಲ್ ವಿತ್ ಬ್ಲಾಕ್ ಟಿಂಟೆಡ್ ಗ್ಲಾಸ್ ಕೊಟ್ಟಿದ್ದೀವಿ. ಒಳಗಡೆಗೆ ಕಾರ್ನರ್ ಪ್ರೊಫೈಲ್ ರನ್ ಮಾಡಿದ್ದೀವಿ. ಮತ್ತೆ ಈ ಕಡೆಗೆ ಬ್ಲೈಂಡ್ಸ್ ಹಾಕೊಂಡಿದ್ದಾರೆ ಕ್ಲೈಂಟ್. ಹಂಗೆ ಕಂಟಿನ್ಯೂ ಆದರೆ ಬರೀ ಪ್ರೊಫೈಲ್ ಶಟರ್ಸ್ ಇದೆ ಸರ್ ಈ ಕಡೆ. ಕಂಪ್ಲೀಟ್ ಪ್ರೊಫೈಲ್ ಶಟರ್. ಹೌದು ಸರ್. ಇದು 4 ಶಟರ್ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಮತ್ತೆ ಕಾರ್ನರ್ ಯೂನಿಟ್ ಬಂದು 180 ಡಿಗ್ರಿ ಕೊಟ್ಟಿದ್ದೀವಿ ಸರ್, ಇಂಚಸ್. ಫುಲ್ಲಿ ಓಪನಿಂಗ್ ಆಗುತ್ತೆ. ಇಲ್ಲಿ ಚಿಮ್ನಿ ಅಡ್ಡ ಇಲ್ಲ ಅಂದ್ರೆ ಇದು ಫುಲ್ ಓಪನ್ ಆಗ್ತದೆ. ಓಕೆ ಓಕೆ ಓಕೆ. ಬೇಕಾದ್ರೆ ಅದನ್ನ ಆಕ್ಚುಲಿ ಹಾಗೆ ಪ್ಲೇನ್ ಬಿಡ್ಬೋದು ಸರ್. ಈಗ ಏನಾಗುತ್ತೆ, ಸ್ವಲ್ಪ ಕ್ಲೈಂಟ್ಸ್ ಏನು ಕೇಳ್ತಾರೆ, ಧೂಳು ಕೂತ್ಕೊಳ್ಳುತ್ತೆ, ಕವರ್ಡ್ ಆಗೇ ಇರಲಿ ಅಂತಾರೆ. ಸೊ ಆ ಥರ ಟೈಮಲ್ಲಿ ಈ ಥರ ಮಾಡ್ತೀವಿ. ಓಕೆ. ಸೊ ಮತ್ತೆ 3 ಫೀಟ್ ಚಿಮ್ನಿ ಹಾಕೊಂಡಿದ್ದಾರೆ ಕ್ಲೈಂಟು. ಅದಾದ್ಮೇಲೆ ಮತ್ತೆ ಒಂದು ಚಿಕ್ಕ ವಾಲ್ ಯೂನಿಟ್ ಕೊಟ್ಟಿದ್ದೀವಿ, ಅದಕ್ಕೂ ಮತ್ತೆ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಬಾಟಮ್ ಅಂತ ಬಂದ್ರೆ ಈ ಕಡೆ ಕಾರ್ನರ್ ಅಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಒಂದು ಬ್ಲಾಕ್ ಕಲರ್ ಜಿ ಪ್ರೊಫೈಲ್ ಕೊಟ್ಟಿದ್ದೀವಿ. ಓಕೆ. ಮೇಲ್ಗಡೆ PVC ಕಟ್ಲರಿ ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ. ಸರಿ. ಓಕೆ. ಕೆಳಗಡೆ ಮತ್ತೆ ಸ್ಟೋರೇಜ್ ಕೊಟ್ಟಿದೆ ಸರ್. ಇದು 6 ಇಂಚಸ್ ಸ್ಟೋರೇಜ್. ಓಕೆ. ಇದ್ರ ಕೆಳಗಡೆ ಮತ್ತೆ ತಾಲಿ ಯೂನಿಟ್ ಇಡಕ್ಕೆ ಅಂತ 8 ಇಂಚಸ್ ಸ್ಟೋರೇಜ್ ವಿತ್ ಸಿಂಗಲ್ ಗ್ಯಾಲರಿ ಕೊಟ್ಟಿದ್ದೀವಿ. ಎಸ್ ಸರ್, ಎಸ್ ಸರ್. ಇದೊಂದು ಬಾಟಲ್ ಪುಲ್ ಔಟ್ ಸರ್. ಮತ್ತೆ 8 ಇಂಚಸ್ ಕೊಟ್ಟಿದ್ದೀವಿ. ಕಾರ್ನರ್ ಯೂನಿಟ್ ಫುಲ್ ಸ್ಟೋರೇಜ್ ಇದೆ ಸರ್ ಅಲ್ಲಿ ತನಕ, ಒಳಗಡೆ ತನಕ. ಹೌದು, ಬ್ಲೈಂಡ್ ಅಲ್ವಾ ವಿತ್ 1 ಶೆಲ್ಫ್. ಹೌದು ಸರ್. ಓಕೆ. ಮತ್ತೆ ಇದು ಸಿಂಕ್ ಯೂನಿಟ್. ಸೊ ಕೆಳಗಡೆ ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ದೀವಿ. ಇಲ್ಲಿ ಸಿಂಕ್ ಬರುತ್ತಲ್ವಾ ಇಲ್ಲಿ? ಓಕೆ ಓಕೆ. ಮತ್ತೆ ಈ ಕಡೆ ಮತ್ತೆ ಟ್ಯಾಂಡಮ್ ಬಾಕ್ಸ್ ಮತ್ತೆ ಕಂಟಿನ್ಯೂ ಆಗುತ್ತೆ. 8 ಇಂಚಸ್ ಟ್ಯಾಂಡಮ್ ಬಾಕ್ಸ್ 2 ಕೊಟ್ಟಿದ್ದೀವಿ. ದೊಡ್ಡದಲ್ವಾ ಸರ್ ಇದು? ಹೌದು ಸರ್. ಕಿಚನ್ ಸ್ವಲ್ಪ ಸ್ಲೈಟ್ ಆಗಿ ದೊಡ್ಡದಿದೆ, ಸೊ ಅದರಿಂದ ಇಷ್ಟೊಂದು ಸ್ಪೇಸ್ ಸಿಗ್ತಿದೆ. ಸ್ಪೇಸ್ ಚೆನ್ನಾಗಿ ಸಿಗ್ತಾ ಇದೆ. ಮತ್ತೆ ಲಾಸ್ಟಿಗೆ ವಿಕಾ ಬಾಸ್ಕೆಟ್ ಕೊಟ್ಟಿದ್ದೀವಿ. ವಿಕಾ ಬಾಸ್ಕೆಟ್ ಹಾಕಿದ್ದೀರಾ? ಓಕೆ. ಪ್ಲೇನ್ ಅಲ್ವಾ ಇದು? ಹಾಂ ಸರ್. ಸೊ ಇದು ನ್ಯಾಚುರಲ್ ಇಲ್ಲ ಸರ್, ನ್ಯಾಚುರಲ್ ಸರ್. ಇದು ನ್ಯಾಚುರಲ್ ಇದು. ನ್ಯಾಚುರಲ್. ಓಕೆ. ಸೊ ಇದು ಲಾಫ್ಟ್ ಸರ್. ಈ ಕಾರ್ಡ್ಸ್ ನೀವು ಹಾಕಿದ್ದೆ ಯಾವ್ದು ಸರ್? ಇಲ್ಲ ಸರ್, ಇದು ಬಿಲ್ಡರ್ ಕಡೆಯಿಂದ ಅವ್ರು ಹಾಕೊಂಡಿದ್ದಾರೆ, ಕ್ಲೈಂಟ್ ಕಡೆಯಿಂದ ಇತ್ತು. ನೋಡಿ ಇಲ್ಲಿ ಫ್ರಂಟ್ ಅಲ್ಲೇ ಕಾರ್ಡ್ಸ್ ಹಾಕೊಂಡ್ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ ಸರ್. ಆಮೇಲೆ ಲಾಫ್ಟ್ ಸಿಂಗಲ್ ಕಲರ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ವಿ. ಪುಷ್ ಟು ಓಪನ್ ಸಿಸ್ಟಮ್ ಸರ್. ಕಂಪ್ಲೀಟ್ ಪುಷ್ ಟು ಓಪನ್ ಇದು. ಇದು ನೋಡಿ, ಹೊರಗಡೆಯಿಂದನೂ ಒಂಥರ ಡಿಸೈನು, ಹೊರಗಡೆಯಿಂದನೂ ಒಂದೇ ಥರ ಡಿಸೈನ್ ಬರುತ್ತೆ. ಆ್ಯಕ್ಚುಲಿ ವೆರಿ ಯೂನಿಕ್. ಸೊ ಬ್ಯಾಕ್ ಸೈಡ್ ಅಲ್ಲಿ ಇದನ್ನ ಡಮ್ಮಿ ಮಾಡಿದ್ವಿ ಸರ್. ಯೂಶಲಿ ಇಲ್ಲಿ ಸ್ಟೋರೇಜ್ ಮಾಡ್ಕೋತಾರೆ. ಹೌದು. ಸೊ ಇಲ್ಲಿ ಸಫಿಷಿಯಂಟ್ ಸ್ಟೋರೇಜ್ ಇರೋದ್ರಿಂದ ಇದನ್ನ ಡಮ್ಮಿ ಮಾಡಿದೀವಿ. ಅಲ್ಲಿ ಒಳಗಡೆ ಚೇರ್ ಇಟ್ಕೊಳ್ಳೋಕೆ ಅಂತ ಸ್ಪೇಸ್ ಜಾಸ್ತಿ ಸಿಗುತ್ತೆ ಸರ್. ಸೇಮ್ ಗ್ರಾನೈಟ್ ಹಂಗೆ ಕರ್ವ್ಡ್ ಅಲ್ಲಿ ಕಟ್ ಮಾಡಿದ್ದಾರೆ ಸರ್. ಎಸ್ ಸರ್. ಸರ್ ಹಾಗೆ ಬನ್ನಿ ಬಾರೋ ಸರ್. ಫಸ್ಟ್ ಯಾವ ರೂಮ್ ನೋಡ್ತಾ ಇದ್ದೀವಿ ನಾವು? ಫಸ್ಟ್ ಕಿಡ್ಸ್ ಬೆಡ್ರೂಮ್ ತೋರಿಸ್ತೀನಿ. ಬೆಡ್ರೂಮ್. ಓಕೆ ಓಕೆ. ಏನು ಮಾಡಿದ್ದೀವಿ? ಸೊ ಇಲ್ಲಿ ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದೀವಿ ಸರ್. ಸೊ ಕರ್ವ್ ಡಿಸೈನ್ ಅಲ್ಲಿ ಕೊಟ್ಟಿದ್ದೀವಿ ಸ್ಟಡಿ ಟೇಬಲ್. ಸೊ ಮತ್ತೆ ಒಂದು ಟೀ ಪಟ್ಟಿ ಕೊಟ್ಟಿದ್ದೀವಿ, ಗೋಲ್ಡ್ ಕಲರ್, ಗ್ಲಾಸಿ ವೈಟ್ ಫಿನಿಶ್, ಮತ್ತೆ ಬ್ಲಾಕ್ ಕಲರ್ ನಾಬ್ಸ್ ಕೊಟ್ಟಿದೆ, ಮ್ಯಾಟ್ ಫಿನಿಶ್. ಕೆಳಗಡೆ ಒಂದು ಪ್ರೊಫೈಲ್ ಲೈಟ್ ರನ್ ಮಾಡಿದ್ದೀವಿ, ಕಾರ್ನರ್ ಪ್ರೊಫೈಲು, ಮತ್ತೆ ಬ್ಯಾಕ್ ಪ್ಯಾನಲ್ ಇದೆ. ಮತ್ತೆ ಸ್ಟಡಿ ಟೇಬಲ್ ಏನಿದೆ ಟಾಪ್ ಅದು ಮತ್ತೆ ಕಾರ್ನರ್ ರೌಂಡ್ ಮಾಡಿದ್ದೀವಿ ಸರ್.
ಸೊ ಈ ಥರ ರೌಂಡ್ ಮಾಡಿ ರೌಂಡ್ ತೊಗೊಂಡಿದ್ದೀರಾ. ಮೇಲ್ಗಡೆ ಮತ್ತೆ ಒಂದು ಚಿಕ್ಕ ಡ್ರಾಯರ್ ಕೊಟ್ಟಿದ್ದೀವಿ. ಓಕೆ ಓಕೆ. ಕೆಳಗಡೆ ಮತ್ತೆ 4 ಡ್ರಾಯರ್ಸ್ ಕೊಟ್ಟಿದ್ದೀವಿ ಸರ್, ಚಿಕ್ಕದಾಗಿ 4 ಕೊಟ್ಟಿದ್ದೀರಾ ಇಲ್ಲಿ? 4 ಕೊಟ್ಟಿದ್ದೀವಿ ಸರ್. ಹೌದು. ಸೊ 4 ಡ್ರಾಯರ್ಸ್ ಸೇಮ್ ಹಂಗೆ ಕೊಟ್ಟಿದ್ದೀವಿ. ಮತ್ತೆ ಚಿಕ್ಕದಾಗಿ ಬರುತ್ತಲ್ವಾ ಸರ್? ಹೌದು ಸರ್, ಚಿಕ್ಕದಾಗಿ ಬರುತ್ತೆ. ಸ್ಟಡಿದ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ ಸರ್. ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ಯಾವುದು? ಗ್ರೇ ಕಲರ್ ಇದೆ ಸರ್. ಆಕ್ಚುಲಿ ಇದು ಗ್ರೇ ವಿತ್ ವೈಟ್ ಇದೆ, ಎಲ್ಲ ಗ್ಲಾಸಿ ಫಿನಿಶ್ ಇದೆ ಸರ್. ಓಕೆ ಓಕೆ ಓಕೆ. ಆಮೇಲೆ ವಾರ್ಡ್ರೋಬ್, ಸೊ ಸೇಮ್ ಕಲರ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. 10 ಇಂಚಸ್ ಹ್ಯಾಂಡಲ್ ಹಾಕಿದ್ದೀವಿ. ಒಳಗಡೆ ಬಂದು ಪ್ರೊಫೈಲ್ ರನ್ ಮಾಡಿದ್ದೀವಿ ಸೈಡಿಗೆ. ಮತ್ತೆ ಈ ಕಡೆ ಮಿರರ್ ಇದೆ, 2 in 1 ಆಕ್ಟ್ ಮಾಡುತ್ತೆ. ಸೊ ಇದೇ ಪ್ರೊಫೈಲ್ ಗ್ಲೋ ಇದು ಮಿರರ್ ಆಗಿ ಯೂಸ್ ಆಗುತ್ತೆ ಇದು. ಓಕೆ. ಬಟ್ ಸಪ್ರೇಟ್ ಆಗಿ ಇನ್ನೊಂದು ಕೊಟ್ಟಿದ್ದೀವಿ. ಕೆಳಗಡೆ ಮತ್ತೆ ಸ್ಟೋರೇಜ್ ಇದೆ ನಾರ್ಮಲ್, ಮತ್ತೆ ಬ್ಯಾಕ್ ಸೈಡ್ ಸ್ಟೋರೇಜ್ ಇದೆ ಸರ್. ಫುಲ್ ಸ್ಟೋರೇಜ್ ಇದೆ ಅಲ್ವಾ? ಓಕೆ ಓಕೆ. ಮತ್ತೆ ಈ ಕಡೆಗೆ ಫ್ಲೋಟಿಂಗ್ ಶೆಲ್ಫ್ ಲಾಂಗ್ ಯೂನಿಟ್ ತರ ಯೂಸ್ ಆಗುತ್ತೆ ಇದು. ಓಕೆ. ಸೊ ಮತ್ತೆ ಈ ಕಡೆದು ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಮೇಲ್ಗಡೆ ಒಂದು ಹ್ಯಾಂಗರ್ ಯೂನಿಟ್ ಕೊಟ್ಟಿದ್ದೀವಿ, ಕೆಳಗಡೆ ಮತ್ತೆ ಸ್ಟೋರೇಜು, ಮತ್ತೆ ಇಲ್ಲೊಂದು ಪಾರ್ಟಿಷನ್ ಕೊಟ್ಟಿದ್ದೀವಿ. ಓಕೆ. ಕೆಳಗಡೆ ಮತ್ತೆ ದೊಡ್ಡದಿದೆ ಸರ್ ಸ್ಪೇಸ್. ಎಸ್ ಸರ್. ಇದು ಕಂಪ್ಲೀಟ್ ಲಾಫ್ಟ್. ಮತ್ತೆ ಲಾಫ್ಟ್ ಬಂದು ಪುಷ್ ಟು ಓಪನ್ ಸಿಸ್ಟಮ್ ಕೊಟ್ಟಿದ್ದೀವಿ ಸರ್ ಕಂಪ್ಲೀಟ್ ಆಗಿ. ನೈಸ್. ಇಲ್ಲಿ ಇದೇನು ಪಟ್ಟಿ ಸರ್ ಇದು? ಇದು ಅಕ್ರಾಲಿಕ್ ಪಟ್ಟಿ ಸರ್, ಟೀ ಪಟ್ಟಿ. ಆಕ್ಚುಲಿ ಇದನ್ನ ನಾವು ಸ್ಟಿಕ್ ಮಾಡಿರೋದು. ಗ್ರೋ ಮಾಡೋದೇ ಬೆಂಡ್ ಆಗುತ್ತೆ ಅಂತ ಹೇಳಿ ನಾವು ಸ್ಟಿಕ್ಕರ್ ಯೂಸ್ ಮಾಡ್ತೀವಿ. ಸ್ಟಿಕ್ಕರ್ ಯೂಸ್ ಮಾಡಿದ್ದೀರಾ, ಬಟ್ ಇದು ಅಕ್ರಾಲಿಕ್ ಇಂದ ಮಾಡಿರೋದು. ಪೀಸ್ ಎಕ್ಸ್ಟ್ರಾ ಕೊಟ್ಟಿರೋದು ಸರ್. ಯೂನಿಕ್ ಆಗಿ ಕಾಣ್ತಾ ಇದೆ ನೋಡಿ ಇದು. ಸೊ ಇದು ಮಾಸ್ಟರ್ ಬೆಡ್ರೂಮ್ ಸರ್. ಇದು ಬಂದು ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲಿ ಬಂದು ಟ್ರಿಪಲ್ ಡೋರ್ ಸ್ಲೈಡಿಂಗ್ ಕೊಟ್ಟಿದ್ದೀವಿ. ಸೆಂಟ್ರಲ್ ಗೋಲ್ಡ್ ಅಕ್ರಾಲಿಕ್ ಕೊಟ್ಟಿದ್ದೀವಿ ಇದರ ಮೇಲೆ. ರೂಮ್ ಸೈಜ್ ಎಷ್ಟು ಇರ್ಬೋದು ಸರ್ ಇದು? ಸೊ ಇದು ಬಂದು ಒಂದು 10x15 ಬರ್ಬೋದು ಸರ್. 10x15. ಹೌದು. ಓಕೆ. ಲಾಸ್ಟ್ ಅಲ್ಲಿ ಏನು ಹೇಳ್ತಾ ಇದ್ರಿ? ಇಲ್ಲಿ ಲಾಸ್ಟ್ ಅಲ್ಲಿ ಬಂದು ಒಂದು ಪ್ರೊಫೈಲ್ ಶಟರ್ ವಿತ್ ಓಪನ್ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಲಾಂಗ್ ಯೂನಿಟ್ ತರ ಕೊಟ್ಟಿದ್ದೀವಿ. ಬ್ಲಾಕ್ ಪ್ರೊಫೈಲ್, ಬ್ಲಾಕ್ ಟಿಂಟೆಡ್ ಕೊಟ್ಟಿದ್ದೀವಿ. ಒಂಥರ ಯೂನಿಕ್ ಆಗಿದೆ. ಹೌದು. ಅದ್ರ ಪಕ್ಕದಲ್ಲಿ ಕಂಟಿನ್ಯೂ ಆದ್ರೆ ಹಾಗೆ ವಾರ್ಡ್ರೋಬ್ ಸ್ಟಾರ್ಟ್ ಆಗುತ್ತೆ. ಸೊ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಕೊಟ್ಟಿದ್ದೀವಿ. ಬೆಡ್ ಆಪೋಸಿಟ್ ಕಾಣಿಸುತ್ತೆ ಅಂತ ಅದನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಓಕೆ. ಸೊ ಸೇಮ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಮತ್ತೆ ಒಳಗಡೆಗೆ ಇಲ್ಲಿ ಲಾಂಗ್ ಯೂನಿಟ್ ಅಲ್ವಾ? ಇಲ್ಲಿ ಲಾಂಗ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಹೌದು. ಓಕೆ. ಈ ಎಡ್ಜ್ ಬೆಡ್ಡಿಂಗ್ ನೋಡಿ ಸ್ವಲ್ಪ ಯೂನಿಕ್ ಆಗಿ ಹಾಕಿದ್ದೀರಾ. ಇದು ಕಲರ್ ಒಂಥರ ಇದೆ, ಪಿಂಕಿಶ್ ಕೊಟ್ಟಿದ್ದೀವಿ. ಅದು ಲಾಫ್ಟ್ ಕಲರ್, ಲಾಫ್ಟ್ ಶಟರ್ಸ್. ಓ, ಲಾಫ್ಟ್ ಕಲರ್ ಅದು. ಅದಕ್ಕೆ ಅದು ಒಂಥರ ಯೂನಿಕ್ ಆಗಿ ಕಾಣಿಸ್ತಾ ಇದೆ. ಇದು ಏನು ಪೀಸ್ ಇದೆ ಆಕ್ಚುಲಿ? ಸರ್ ಇದು ಆಕ್ಚುಲಿ ಅಕ್ರಾಲಿಕ್ ಲ್ಯಾಮಿನೇಟ್ ಇದು. ಸೊ ಸೆಂಟರ್ ಅಲ್ಲಿ ಅಕ್ರಾಲಿಕ್ ಬೇಕು ಅಂತ ಕ್ಲೈಂಟ್ ಇದೇ ತರ ಬೇಕು ಅಂತ ಮಾಡಿಸ್ಕೊಂಡು. ಓಕೆ ಓಕೆ ಓಕೆ. ಸೊ ಮಿರರ್ ಫಿನಿಶ್ ಅದು ಅಲ್ವಾ? ಹೌದು. ಸೊ ಸೆಂಟರ್ ಅಲ್ಲೂ ಅಷ್ಟೇ. ಮತ್ತೆ 4 ಸೈಡ್ಸ್ ಶೆಲ್ಫ್ಸ್ ಕೊಟ್ಟಿದ್ದೀವಿ, ಡಿವೈಡ್ ಮಾಡಿದ್ದೀವಿ. ಮತ್ತೆ ಕೆಳಗಡೆ ಒಂದು ಡ್ರಾಯರ್ ಕೊಟ್ಟಿದ್ದೀವಿ ಸರ್, ಗ್ಲಾಸ್ ಡ್ರಾಯರ್ ಅಲ್ವಾ ಇದು? ಸೊ ಒಂದು ಟ್ಯಾಂಡಮ್ ತರ ಕಾಣಿಸುತ್ತೆ ಇದು ಆಕ್ಚುಲಿ. ಓಕೆ, ವೆರಿ ನೈಸ್. ಡ್ರಾಯರ್ಸ್ ಸೆಂಟ್ರಲ್ ಬಂದಿದೆ. ಮತ್ತು ಈ ಕಡೆಗೆ ಬಂದು ಮತ್ತೆ ಸ್ಟ್ಯಾಂಡರ್ಡ್ ಡಿಸೈನ್ ಕೊಟ್ಟಿದ್ದೀವಿ ಸರ್ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ. ಮತ್ತು ಈ ಲಾಸ್ಟಿಗೆ ಒಂದು ಮತ್ತೆ ಗ್ಲಾಸ್ ಡ್ರಾಯರ್ ಕೊಟ್ಟಿದ್ದೀವಿ. ಇದು ಮತ್ತೆ ಗ್ಲಾಸ್ ಆಯ್ತಾ? ಓಕೆ. ಯಾವ ಕಲರ್ ಇದು? ಪಿಂಕಿಶ್ ಅಲ್ವಾ ಇದು? ಹಾಂ ಸರ್, ಪಿಂಕ್ ತರ ಕಾಣಿಸುತ್ತೆ. ಪೀಚ್ ಥರ ಕಾಣಿಸುತ್ತೆ. ಲಾಫ್ಟ್ ಎಲ್ಲ ಸಿಂಗಲ್ ಕಲರ್ ಸರ್. ಮತ್ತೆ ಸ್ಪಾರ್ಕಲ್ ಸೀರೀಸ್ ಅಲ್ಲಿ ಕೊಟ್ಟಿದ್ದೀವಿ. ಮತ್ತೆ ಸೇಮ್ ಕಾಂಬಿನೇಷನ್ ಅಲ್ಲಿ ಕಾಟ್ ಮಾಡಿದ್ದೀವಿ. ಅಪ್ಲಿಫ್ಟ್ ಅದು. ಹೌದು ಸರ್, ಇದು ಅಪ್ಲಿಫ್ಟರ್ ಇದೆ. ಅಪ್ಲಿಫ್ಟರ್ ಮತ್ತೆ ಸೈಡ್ ಟೇಬಲ್ ಒಂದು ಕೊಟ್ಟಿದ್ದೀವಿ ಸರ್. ಓಕೆ. ಸೊ ಎಲ್ಲವೂ ಆಲ್ಮೋಸ್ಟ್ ಪೀಚ್ ಕಲರ್ ಅಲ್ಲೇ ಫಿನಿಶಿಂಗ್ ಮಾಡಿದ್ದೀವಿ ಸರ್. ಹೌದು. ಓಕೆ. ಅದ್ರ ಇದು ಪಟ್ಟಿ ಡಿಸೈನ್ ಸ್ವಲ್ಪ ಯೂನಿಕ್ ಆಗಿ ಬಂದಿದೆ. ಹೌದು ಸರ್. ಆಮೇಲೆ ಲಾಸ್ಟ್ ಅಲ್ಲಿ ಇದೊಂದು ತಗೊಂಡಿದ್ದೀರಲ್ಲ, ದಟ್ಸ್ ಆಲ್ಸೋ ಯೂನಿಕ್. ಹೌದು ಸರ್, ತುಂಬಾ ಚೆನ್ನಾಗಿದೆ. ನಾರ್ಮಲ್ ವುಡನ್ ಶಟರ್ ಕೊಡೋದಕ್ಕಿಂತ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಒಂದು ಡಿಸೈನ್ ಬ್ರೇಕ್ ಆಗಿ ಯೂನಿಕ್ನೆಸ್ ಕಾಣಿಸುತ್ತೆ.